ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಬಹಳಷ್ಟು ಪೋಷಕರು ವೇಟ್ ಮಾಡ್ತಾರಂತ ಸೈನಿಕ ಶಾಲೆ ಪ್ರವೇಶ ಪರೀಕ್ಷೆ ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ 2025ಕ್ಕಾಗಿ ಹೊಸದಾಗಿ ಆನ್ಲೈನ್ ಮುಖಾಂತರ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿದವರು ಅಪ್ಲಿಕೇಶನ್ಗಳನ್ನು ಓಪನ್ ಮಾಡಿದ್ದಾರೆ. 6ನೇ ತರಗತಿ ಪ್ರವೇಶಕ್ಕಾಗಿ ಹಾಗೂ 9ನೇ ತರಗತಿ ಪ್ರವೇಶಕ್ಕಾಗಿ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ, ಅರ್ಹತೆ ಏನಿರಬೇಕು, ಅರ್ಜಿ ಶುಲ್ಕ ಎಷ್ಟು, ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಎಷ್ಟಿದೆ, ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊರಾಗ್ತೀರಾ. ಯಾವೆಲ್ಲ ಹೊಸ ನೋಡೋದಿದ್ರೆ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಅಂತ ಓಕೆ ಕೂಡ ಮಾಡ್ಕೊಳ್ಳಿ. ಇಲ್ಲಿ ಒಂದನೇದಾಗಿ ಪ್ರತಿಯೊಬ್ಬ ಪೋಷಕರೇ ಗಮನಿಸಿ, 6ನೇ ತರಗತಿ ಪ್ರವೇಶಕ್ಕಾಗಿ ಹಾಗೂ 9ನೇ ತರಗತಿ ಪ್ರವೇಶಕ್ಕಾಗಿ ಆನ್ಲೈನ್ ಮುಖಾಂತರ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ಈ ಒಂದು ಅಪ್ಲಿಕೇಶನ್ಗಳನ್ನು ಓಪನ್ ಮಾಡಿದ್ದಾರೆ. ಹಾಗಾದರೆ ಈ ಒಂದು ಸೈನಿಕ ಶಾಲೆ ಪ್ರವೇಶಕ್ಕಾಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ವಿದ್ಯಾರ್ಥಿಯ ಪೋಷಕರೇ ಸ್ವಲ್ಪ ಗಮನವಹಿಸಿ. ಈ ಒಂದು ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ 13/1/2025 ಇದೆ. 13 ಜನವರಿ 2025 ಸಂಜೆ 5 ಗಂಟೆವರೆಗೆ ಮಾತ್ರ. ಸಂಜೆ 5 ಗಂಟೆ ನಂತರ ಆಟೋಮೆಟಿಕ್ಕಾಗಿ ವಿಂಡೋ ಕ್ಲೋಸ್ ಆಗುತ್ತೆ, ಅಪ್ಲಿಕೇಶನ್ ಹಾಕುವ ಒಂದು ವೆಬ್ಸೈಟ್ ಕ್ಲೋಸ್ ಆಗುತ್ತೆ. ಆದ ಕಾರಣಕ್ಕಾಗಿ ಆದಷ್ಟು ಬೇಗನೆ ನೀವು ಅಪ್ಲಿಕೇಶನ್ಗಳನ್ನು ಹಾಕಿಕೊಳ್ಬೇಕಾಗುತ್ತೆ. ಒಟ್ಟಿನಲ್ಲಿ ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ 13/1/2025 ಸಂಜೆ 5 ಗಂಟೆ. ಇದನ್ನು ಸ್ವಲ್ಪ ಗಮನವಹಿಸಿ, ರಾತ್ರಿ 12 ಗಂಟೆವರೆಗೆ ಇರೋದಿಲ್ಲ, ಸಂಜೆ 5 ಗಂಟೆವರೆಗೆ. ಆಮೇಲೆ ಇದಕ್ಕೆ ಅರ್ಹತೆ ಏನಿರಬೇಕು, ಪ್ರತಿಯೊಬ್ಬ ಪೋಷಕರೇ ಗಮನಿಸಿ. 2024ನೇ ವರ್ಷದಲ್ಲಿ ವಿದ್ಯಾರ್ಥಿಯು, ಅಂದರೆ ಈ ವರ್ಷದಲ್ಲಿ ವಿದ್ಯಾರ್ಥಿಯು 5ನೇ ತರಗತಿ ಕಲಿತಾ ಇರಬೇಕು. ಈ ಒಂದು 2024ನೇ ವರ್ಷದಲ್ಲಿ ವಿದ್ಯಾರ್ಥಿಯು 5ನೇ ತರಗತಿ ಕಲಿತಿರಬೇಕು ಅಥವಾ 8ನೇ ತರಗತಿ ಕಲಿಯುತ್ತಿರಬೇಕು. ವಿದ್ಯಾರ್ಥಿಯು ಭಾರತೀಯ ನಿವಾಸಿಯಾಗಿದ್ದು ಈ ಒಂದು 2024ರಲ್ಲಿ ವಿದ್ಯಾರ್ಥಿಯು 5ನೇ ತರಗತಿ ಕಲಿಯುತ್ತಿರಬೇಕು ಅಥವಾ 8ನೇ ತರಗತಿ ಕಲಿಯುತ್ತಿರಬೇಕು. ಈ ಎರಡರಲ್ಲಿ ಒಂದು ಕಲಿತಿರುವಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ಇಲ್ಲಿ ಮುಖ್ಯವಾಗಿ ಆಮೇಲೆ ಇಲ್ಲಿ ದಿನಾಂಕ ಕೊಟ್ಟಿದ್ದಾರೆ, ದಿನಾಂಕ ಬಗ್ಗೆ ಕೂಡ ಗಮನವಹಿಸಿ. 6ನೇ ತರಗತಿ ಪ್ರವೇಶಕ್ಕಾಗಿ ವಿದ್ಯಾರ್ಥಿಯ ಜನ್ಮ ದಿನಾಂಕ 1/4/2013ರಿಂದ 31/3/2015 ಒಳಗಡೆ ಇರಬೇಕು. ಹೆಚ್ಚು ಕಡಿಮೆ ಆದರೂ ಕೂಡ ಅಪ್ಲಿಕೇಶನ್ ಆಕ್ಸೆಪ್ಟ್ ಆಗಲ್ಲ, ಅಪ್ಲಿಕೇಶನ್ ಹಾಕಲು ಬರೋದಿಲ್ಲ. 1/4/2013ರಿಂದ 31/3/2015 ಒಳಗಡೆ ಡೇಟ್ ಆಫ್ ಬರ್ತ್ ಇರಬೇಕು. ಒಟ್ಟಿನಲ್ಲಿ 10 ವರ್ಷದಿಂದ 12 ವರ್ಷದ ವಿದ್ಯಾರ್ಥಿ ಆಗಿದ್ದರೆ ಅವರು 6ನೇ ತರಗತಿಗಾಗಿ ಪ್ರವೇಶಕ್ಕಾಗಿ ಅಪ್ಲಿಕೇಶನ್ಗಳನ್ನು ಸಲ್ಲಿಸ್ಬೋದು. ಹಾಗಾದರೆ 9ನೇ ತರಗತಿ ಪ್ರವೇಶಕ್ಕಾಗಿ ಜನ್ಮ ದಿನಾಂಕ 1/4/2010ರಿಂದ 1/4/2010ರಿಂದ 31/3/2012 ಇರಬೇಕಾಗುತ್ತೆ. 1/4/2010ರಿಂದ 31/3/2012 ಈ ಒಂದು ಜನ್ಮ ದಿನಾಂಕದ ನಡುವೆ ನಿಮ್ಮ ಡೇಟ್ ಆಫ್ ಬರ್ತ್ ಬರಬೇಕು. ನಿಮ್ಮ ವಿದ್ಯಾರ್ಥಿಯ ಮಕ್ಕಳ ಡೇಟ್ ಆಫ್ ಬರ್ತ್ ಬಂದರೆ ಈ ಒಂದು 9ನೇ ತರಗತಿಗಾಗಿ, ಅಂದರೆ ವಿದ್ಯಾರ್ಥಿ 8ನೇ ತರಗತಿ ಕಲಿಯುತ್ತಿರಬೇಕು, ಈ ಒಂದು ಡೇಟ್ ಆಫ್ ಬರ್ತ್ ಒಳಗಡೆ ಬಂದರೆ ಅವರು ಅಪ್ಲಿಕೇಶನ್ಗಳನ್ನು ಹಾಕ್ಬೋದು. ಡೇಟ್ ಆಫ್ ಬರ್ತ್ ನೀವು ಸ್ವಲ್ಪ ಗಮನವಹಿಸಿ. 13 ವರ್ಷದಿಂದ 15 ವರ್ಷದ ವಿದ್ಯಾರ್ಥಿಗಳು ಈ ಒಂದು ಅಪ್ಲಿಕೇಶನ್ಗಳನ್ನು ಸಲ್ಲಿಸ್ಬೋದು. ಆದರೆ ಡೇಟ್ ಆಫ್ ಬರ್ತ್ ನಿಮ್ಗೆ ಕರೆಕ್ಟಾಗಿ ಮೆನ್ಷನ್ ಆದರೆ, ಈ ಒಂದು ಡೇಟ್ ಆಫ್ ಬರ್ತ್ ಒಳಗಡೆ ಬಂದರೆ ಮಾತ್ರ, ಈ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಒಳಗಡೆ ಬಂದರೆ ಮಾತ್ರ ನಿಮಗೆ ಅಪ್ಲಿಕೇಶನ್ ಎಲಿಜಿಬಲ್ ಆಗುತ್ತೆ, ಆಕ್ಸೆಪ್ಟ್ ಆಗುತ್ತೆ. ಹಾಗಾದರೆ ಅರ್ಜಿ ಶುಲ್ಕ ಎಷ್ಟು ನೋಡಿ, ಇಲ್ಲಿ ವಿದ್ಯಾರ್ಥಿಗಳ ಪೋಷಕರು ಗಮನಿಸಿ. ಅರ್ಜಿ ಶುಲ್ಕ ಜನರಲ್ ವಿದ್ಯಾರ್ಥಿಗಳಿಗೆ, OBC ಹಾಗೂ ಡಿಫೆನ್ಸ್ ಪರ್ಸನಲ್ ಅಂತ ಒಂದು ಕೋಟಾ ಇರುತ್ತೆ. ಅಂಥ ವಿದ್ಯಾರ್ಥಿಗಳಿಗೆ, ಜನರಲ್ ವಿದ್ಯಾರ್ಥಿಗಳಿಗೆ, OBC ವಿದ್ಯಾರ್ಥಿಗಳಿಗೆ ಹಾಗೂ ಡಿಫೆನ್ಸ್ ಪರ್ಸನಲ್ ಅಂತ ಇರುತ್ತೆ. ಈ ಒಂದು ವಿದ್ಯಾರ್ಥಿಗಳಿಗೆ 800 ರೂಪಾಯಿ ಇದೆ. ಆನ್ಲೈನ್ ಮುಖಾಂತರ, UPI ಮುಖಾಂತರ ಅಥವಾ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಮುಖಾಂತರ ಅಥವಾ ಫೋನ್ಪೇ ಅಥವಾ ಈ ಫೋನ್ಪೇ ಮುಖಾಂತರ ಕೂಡ ನೀವು ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡಬೇಕಾಗತ್ತೆ. ಆಮೇಲೆ SC ST ವಿದ್ಯಾರ್ಥಿಗಳಿಗೆ 650 ರೂಪಾಯಿ ಫೋನ್ಪೇ ಮುಖಾಂತರ ನೀವು ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡ್ಬೋದು. ಒಟ್ಟಿನಲ್ಲಿ ಜನರಲ್ ಹಾಗೂ OBC ವಿದ್ಯಾರ್ಥಿಗಳಿಗೆ, ಡಿಫೆನ್ಸ್ ವಿದ್ಯಾರ್ಥಿಗಳಿಗೆ, ಡಿಫೆನ್ಸ್ ಪರ್ಸನಲ್ ವಿದ್ಯಾರ್ಥಿಗಳಿಗೆ 800 ರೂಪಾಯಿ ಇದೆ. SC ST ವಿದ್ಯಾರ್ಥಿಗಳಿಗೆ 650 ರೂಪಾಯಿ ಇದೆ. ಓಕೆ, ಹಾಗಾದರೆ ಈಗ ಮುಖ್ಯವಾಗಿ ಗಮನಿಸಬೇಕಂತ ಅಂಶ, ಯಾವೆಲ್ಲ ದಾಖಲಾತಿಗಳು ಬೇಕು, ಈ ಒಂದು ಸೈನಿಕ ಶಾಲೆ ಪ್ರವೇಶಕ್ಕಾಗಿ ಅರ್ಜಿ ಸಲ್ಲಿಸಲು ಏನೆಲ್ಲ ದಾಖಲಾತಿಗಳು ಬೇಕು, ಇದು ಕೂಡ ಬಹಳಷ್ಟು ಮುಖ್ಯ. ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಗಮನಿಸಿ ಹಾಗೂ ಪೋಷಕರು ಗಮನಿಸಿ. ಇಲ್ಲಿ ಒಂದನೇದಾಗಿ ವಿದ್ಯಾರ್ಥಿ ಆಧಾರ್ ಕಾರ್ಡ್ ಬೇಕಾಗುತ್ತೆ. ವಿದ್ಯಾರ್ಥಿ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಕೂಡ ಲಿಂಕ್ ಆಗಿರಬೇಕು. ಆಮೇಲೆ ಆ್ಯಕ್ಟಿವ್ ಮೊಬೈಲ್ ನಂಬರ್ ಕೂಡ ಅಪ್ಲಿಕೇಶನ್ ಸಲ್ಲಿಸುವಾಗ ಬೇಕಾಗುತ್ತೆ. ಹಾಗೂ ಅದಕ್ಕೆ ಸಂಬಂಧಪಟ್ಟ ಒಂದು Gmail ID ಕೂಡ ಇದಕ್ಕೆ ಬೇಕಾಗುತ್ತೆ. Gmail IDಗೂ ಕೂಡ OTP ಬರುತ್ತೆ ಹಾಗೂ ಮೊಬೈಲ್ ನಂಬರ್ ಕೂಡ OTP ಬರುತ್ತೆ. ಎರಡು ವೆರಿಫೈಡ್ ಆದರೆ ಮಾತ್ರ ಅಪ್ಲಿಕೇಶನ್ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗುತ್ತೆ. ಇಲ್ಲಿ ಮೂರನೇದಾಗಿ ವಿದ್ಯಾರ್ಥಿಯ ರೀಸೆಂಟ್ ಫೋಟೋ ಬೇಕಾಗುತ್ತೆ. ವಿದ್ಯಾರ್ಥಿಯ ಇತ್ತೀಚಿನ 2024ರಲ್ಲಿ ತೆಗೆದಿರುವಂಥ ಫೋಟೋ, ಅದು ಕೂಡ ಕಂಪಲ್ಸರಿಯಾಗಿ ಇದಕ್ಕೆ ಅಪ್ಲಿಕೇಶನ್ ಸಲ್ಲಿಸುವಾಗ ಬೇಕಾಗುತ್ತೆ. ಯಾವುದೇ ರೀತಿಯ ಒಂದು ಗೂಗಲ್ ಹಾಕಿಕೊಂಡು ತೆಗೆದುಕೊಂಡಿರಾಗಿರಲಿ, ಕ್ಯಾಪ್ ಹಾಕಿಕೊಂಡು ಫೋಟೋ ತೆಗೆದಿರುವಾಗಿರಲಿ, ಆ ರೀತಿ ಫೋಟೋಗಳನ್ನು ಇಲ್ಲಿ ಆಕ್ಸೆಪ್ಟ್ ಮಾಡೋದಿಲ್ಲ. ಸ್ಟೇಟ್ ಆಗಿ ಇರಬೇಕು ಈ ರೀತಿ. ಹಾಗೂ
90% ಅಥವಾ 80% ಫೇಸ್ ಕಾಣ್ತಾ ಇರಬೇಕು ಹಾಗೂ ಇಯರ್ ಕಾಣ್ತಾ ಇರಬೇಕು, ಕಿವಿಗಳು ಕಾಣ್ತಾ ಇರಬೇಕು. ಆ ರೀತಿ ಫೇಸ್ ಕರೆಕ್ಟಾಗಿ ಸ್ಟೇಟ್ ಇದ್ದಾಗ, ಅಂದರೆ ಸ್ಟೇಟ್ ಇದ್ದಾಗ ಮಾತ್ರ ಫೋಟೋ ಆಕ್ಸೆಪ್ಟ್ ಆಗುತ್ತೆ ಈ ಒಂದು NTA ಪ್ರಕಾರ. ಓಕೆ, ಒಟ್ಟಿನಲ್ಲಿ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕಾಗುತ್ತೆ. ಅದು ಕಲರ್ ಇರಲಿ ಅಥವಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರಲಿ, ಅಂದರೆ ವೈಟ್ ಬ್ಯಾಕ್ಗ್ರೌಂಡ್ ಇದ್ದರೂ ಕೂಡ ಓಕೆ, ಕಲರ್ ಬ್ಯಾಕ್ಗ್ರೌಂಡ್ ಇದ್ದರೂ ಕೂಡ ಓಕೆ. ಆಮೇಲೆ ಸ್ಟೂಡೆಂಟ್ ಸಿಗ್ನೇಚರ್ ಆ್ಯಂಡ್ ಲೆಫ್ಟ್ ಥಂಬ್ ಇಂಪ್ರೆಷನ್ ಅಂತ ಕೊಟ್ಟಿದ್ದಾರೆ. ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್, ಸ್ಟೂಡೆಂಟ್ ಸಿಗ್ನೇಚರ್ ಬೇಕು, ವೈಟ್ ಹಾಳೆಯಲ್ಲಿ ಸ್ಟೂಡೆಂಟ್ ಸಿಗ್ನೇಚರ್ ಮಾಡಿರಬೇಕು ಹಾಗೂ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಕೂಡ ಇದಕ್ಕೆ ಅತಿ ಅವಶ್ಯಕವಾಗಿ ಬೇಕಾಗುತ್ತೆ. ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಕೂಡ ಅತಿ ಅವಶ್ಯಕವಾಗಿ ಬೇಕು ಹಾಗೂ ಡೊಮಿಸೈಲ್ ಸರ್ಟಿಫಿಕೇಟ್ ಇಂಗ್ಲೀಷ್ನಲ್ಲಿ ಬೇಕಾಗುತ್ತೆ. ವಿದ್ಯಾರ್ಥಿಗಳ ಪೋಷಕರೇ ಗಮನಿಸಿ, ಇದು ಕನ್ನಡದಲ್ಲಿ ಅಕ್ಸೆಪ್ಟ್ ಆಗೋದಿಲ್ಲ, ಕನ್ನಡದಲ್ಲಿ NTA ಅನ್ವಯವಾಗೋದಿಲ್ಲ. ಆದ ಕಾರಣಕ್ಕಾಗಿ ನೀವು ಇಂಗ್ಲೀಷ್ನಲ್ಲಿ ಡೊಮಿಸೈಲ್ ಸರ್ಟಿಫಿಕೇಟನ್ನು ನೀವು ತಹಸೀಲ್ದಾರ್ ಆಫೀಸ್ನಿಂದ ಪಡೆಯಬೇಕಾಗುತ್ತೆ. ವಿದ್ಯಾರ್ಥಿಯ ಹೆಸರಿನಿಂದ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಿಸಿ ತಹಸೀಲ್ದಾರ್ ಆಫೀಸ್ನಿಂದ ಈ ಒಂದು ಡೊಮಿಸೈಲ್ ಸರ್ಟಿಫಿಕೇಟ್ ನೀವು ಪಡೆಯಬೇಕಾಗುತ್ತೆ ವಿದ್ಯಾರ್ಥಿ ಹೆಸರಿನಿಂದ. ಆಮೇಲೆ OBC SC ST ಕ್ಯಾಟಗರಿ ಸರ್ಟಿಫಿಕೇಟ್ಗಳು ಕೂಡ ಇದಕ್ಕೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಸಲ್ಲಿಸಲು ಅತಿ ಅವಶ್ಯಕವಾಗಿ ಬೇಕು. OBC ಯಾರೆಲ್ಲ ಒಳಪಡ್ತಾರೆ ಅನ್ನೋ ಬಗ್ಗೆ ನಿಮ್ಮ ಸಂಬಂಧಪಟ್ಟ ತಹಸೀಲ್ದಾರ್ ಆಫೀಸಿಗೆ ಭೇಟಿಯಾಗಿ ನಿಮ್ಮ ಕಾಸ್ಟಲ್ಲಿ ತಿಳಿಸಿ. ನಿಮ್ಮ OBC ಒಳಪಡ್ತಾ ಇದ್ದರೆ OBCಯಲ್ಲಿ ಅರ್ಜಿ ಸಲ್ಲಿಸಿ, ಅಥವಾ SC ST ಒಳಪಡ್ತಿದ್ರೆ SC ST ಅರ್ಜಿ ಸಲ್ಲಿಸಿ ಆನ್ಲೈನ್ ಮುಖಾಂತರ ಇಂಗ್ಲೀಷ್ನಲ್ಲಿ ಸರ್ಟಿಫಿಕೇಟ್ ತೆಗೆದುಕೊಂಡು ಈ ಒಂದು ಅಪ್ಲಿಕೇಶನ್ಗಳನ್ನು ಹಾಕಬೇಕಾಗುತ್ತೆ. ಆಮೇಲೆ 7ನೇದಾಗಿ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಕೂಡ ಕೇಳಿದ್ದಾರೆ. ವಿದ್ಯಾರ್ಥಿಯ ಜನ್ಮ ದಿನಾಂಕ ಪ್ರಮಾಣಪತ್ರ ಕೂಡ ಇದೆ ಅತಿ ಅವಶ್ಯಕವಾಗಿ ಬೇಕು ಹಾಗೂ ಸ್ಕೂಲ್ ಸ್ಟಡಿ ಸರ್ಟಿಫಿಕೇಟ್ ಕೂಡ ಇಲ್ಲಿ ಬೇಕಾಗುತ್ತೆ. ಸ್ಕೂಲ್ ಸ್ಟಡಿ ಸರ್ಟಿಫಿಕೇಟ್ ಕೂಡ ಇಲ್ಲಿ ಬೇಕಾಗುತ್ತೆ ವಿದ್ಯಾರ್ಥಿಗಳ ಶಾಲೆಯಲ್ಲಿ ಕಲಿತಾರೋಂಥ ಬಗ್ಗೆ ಸ್ಕೂಲ್ ಸ್ಟಡಿ ಸರ್ಟಿಫಿಕೇಟ್ ಕೂಡ ಇಲ್ಲಿ ಇಂಗ್ಲೀಷ್ನಲ್ಲಿ ಕೇಳಿದ್ದಾರೆ. ಇಂಗ್ಲೀಷ್ನಲ್ಲಿ ಇರುವಂಥ ಸ್ಕೂಲ್ ಸರ್ಟಿಫಿಕೇಟ್ ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಮತ್ತು ಇನ್ನಿತರ ಏನಾದರೂ ಈ ಒಂದು ಸೈನಿಕ ಅಪ್ಲಿಕೇಶನ್ಗೋಸ್ಕರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಯಾವೆಲ್ಲ ಹೊಸ ನೋಡೋರಿದ್ರೆ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಅಂತ ಓಕೆ ಮಾಡ್ಕೊಳ್ಳಿ. ಧನ್ಯವಾದಗಳು.